ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ಇದು ಕೂಡ ಆಧ್ಯಾತ್ಮದ ವಿಚಾರಣ ಇದೆ ಗುರುಜಿ. ನಮ್ದು ವ್ಯಕ್ತಿತ್ವ ನಿರ್ಮಾಣ ಅಂದ್ರೆ ಸ್ವಾಮಿ ವಿವೇಕಾನಂದರ ಸಂಪುಟಗಳಿಂದ ಆಯ್ಕೆ ಮಾಡಿಕೊಂಡಂತ ಕೆಲವು ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಮೊದಲೇದಾಗಿ ವ್ಯಕ್ತಿತ್ವ ನಿರ್ಮಾಣ. ಮೊದಲೇದಾಗಿ ವ್ಯಕ್ತಿತ್ವ ಅಂದ್ರೆ ಏನು ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಕೇಂಬ್ರಿಡ್ಜ್ ಅಂತಾರಾಷ್ಟ್ರೀಯ ಇಂಗ್ಲಿಷ್ ನಿಘಂಟು ಪ್ರಕಾರ ನೀವು ಎಂತ ವ್ಯಕ್ತಿ ಆಗಿರೋ ಅದೇ ನಿಮ್ಮ ವ್ಯಕ್ತಿತ್ವ ಅಂತ ಅವರು ತಿಳಿಸಿದ್ದಾರೆ. ಅದೇ ರೀತಿ ಲಾಂಗ್ಮನ್ ಇಂಗ್ಲಿಷ್ ನಿಘಂಟು ಹೇಳುವಂತೆ ವ್ಯಕ್ತಿಯ ಪೂರ್ಣ ಸ್ವಭಾವ ಅಥವಾ ಚಾರಿತ್ರ್ಯವೇ ವ್ಯಕ್ತಿಯ ವ್ಯಕ್ತಿತ್ವ ಅಂತ ಇಲ್ಲಿ ತಿಳಿಸಿದ್ದಾರೆ. ಹಾಗಾದ್ರೆ ನಮ್ಮ ವ್ಯಕ್ತಿತ್ವದ ಮೇಲೆ ಯಾವ ಪ್ರಭಾವ ಬೀರ್ತದೆ ಅಂತಂದ್ರ, ನಾವು ಈಗ ನೋಡಿದಾಗ ಒಬ್ಬನ ವ್ಯಕ್ತಿತ್ವವನ್ನ ಗುರುತಿಸ್ಬೇಕಾದ್ರೆ ಅವನು ಎಷ್ಟು ಎತ್ತರ, ಅವನ ಕಲರ್ ಯಾವ್ದು, ಅದನ್ನ ನಾವು ಅವನೆಷ್ಟು ಶ್ರೀಮಂತ ಅಂತ ಗುರುತಿಸ್ತೇವೆ. ಅದು ಬಾಹ್ಯವಾಗಿ ವ್ಯಕ್ತಿತ್ವ ಅಂತ ಅನಿಸ್ತದೆ. ಬಾಹ್ಯ ವ್ಯಕ್ತಿತ್ವಕ್ಕಿಂತ ಆಂತರಿಕವಾಗಿ ವ್ಯಕ್ತಿತ್ವ ಏನು, ಅವನ ಮನಸ್ಸು ಯಾವ ರೀತಿ ಇದೆ, ಅವನು ಯಾವ ರೀತಿ ಚಾರಿತ್ರ್ಯವನ್ನು ಹೊಂದಿದ್ದಾನೆ, ಇದನ್ನ ನಾವು ಗಮನಿಸಿದಾಗ ಅವನು ಪೂರ್ಣ ವ್ಯಕ್ತಿತ್ವವನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ. ಆದ್ರೆ ಮೇಲಿನ ಭೌತಿಕ ವ್ಯಕ್ತಿತ್ವಕ್ಕಿಂತ ಆಂತರಿಕ ವ್ಯಕ್ತಿತ್ವ ಇಲ್ಲಿ ತುಂಬಾ ಮಹತ್ವದ್ದಾಗಿರ್ತದೆ. ಹಾಗಾದ್ರೆ ನಮಗೆ ಆಂತರಿಕ ವ್ಯಕ್ತಿತ್ವ ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರ್ತದೆ, ಅದು ಮೊದಲು ಮನಸ್ಸಿನ ಕ್ರಿಯೆಗಳು. ಈಗ ಏನಾದ್ರೂ ಒಂದು ನಾವು ಮಾಡ್ಬೇಕಂತ ಇಚ್ಛೆ ಪಟ್ಟಿರ್ತೇವಿ, ಅಥವಾ ಒಂದು ಆಧ್ಯಾತ್ಮದ ಬುಕ್ ಅನ್ನು ಓದ್ಬೇಕಂತ ಅನ್ಕೊಂಡಿರ್ತೀವಿ. ಆಮೇಲೆ ಏನೋ ಒಂದು ನಿರ್ಣಯ, ನಾವು ಒಂದು ದುಶ್ಚಟ ಬಿಡ್ಬೇಕಂತ ಅನ್ಕೊಂಡಿರ್ತೀವಿ. ಆದ್ರೆ ಅದು ನಮ್ದು ಮನಸ್ಸು ಕೇಳೋದಿಲ್ಲ. ಇಲ್ಲಿ ಬುಕ್ ಹೋಗ್ತಾ ಇರ್ತೀವಿ, ನಮ್ಮ ಯೋಚನೆ ಎಲ್ಲೋ ಹೋಗಿರ್ತದೆ, ನಮ್ಮ ವಿಚಾರಗಳು ಎಲ್ಲೇ ಹೋಗ್ತಾ ಇರ್ತದೆ, ನಮ್ಮ ಮನಸ್ಸು ಎಲ್ಲೇ ಅಡ್ಡಾಡ್ತಾ ಇರ್ತದೆ. ಇದರಲ್ಲಿ ಮನಸ್ಸಿನ ಕ್ರಿಯೆಗಳು ಅಂತ ಹೇಳ್ತೀವಿ. ಅಂದ್ರೆ ನಾವು ಓದ್ಬೇಕಂತ ನಿರ್ಣಯ ಮಾಡಿದ್ರು ಕೂಡ ನಮ್ಮ ಮನಸ್ಸು ಏನ್ ಮಾಡ್ತೈತಿ, ಅದನ್ನ ಓದ್ಲಿಕ್ಕೆ ನಮ್ಗ ಬಿಡುವುದಿಲ್ಲ. ಅದಕ್ಕಿಂತ ಮನಸ್ಸಿನಲ್ಲಿ 4 ಕ್ರಿಯೆಗಳು ಇದಾವೆ. 4 ಕ್ರಿಯೆಗಳು ಯಾವಪ್ಪ ಅಂತಂದ್ರೆ, ಒಂದು ಮನಸ್ಸು, ಮತ್ತೆ ಚಿತ್ತ, ಬುದ್ಧಿ, ಅಹಂಕಾರ ಅಂತಂದು ಇವು 4 ನಮ್ಮ ಮನಸ್ಸಿನಲ್ಲಿ. ಮೊದ್ಲು ಮಾಡ್ತೀವಿ ನಾವು. ಮನಸ್ಸು ಓದ್ಬೇಕಂತ ಮನಸ್ಸು ಮಾಡ್ತೈತಿ. ಈಗ ಒಂದು ಉದಾಹರಣೆ ಕೊಡ್ಬೇಕಾದ್ರೆ, ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನ ಹಿಂದೆ ಯಾವಾಗ್ಲೂ ನೋಡಿರ್ತೀವಿ. ಅವ್ನ ನಮ್ಮ ಎದುರಿಗೆ ಬಂದ ತಕ್ಷಣ ಇವ್ನೆಲ್ಲೋ ನೋಡಿದ್ದೇನಲ್ಲ, ಇವ್ನೆಲ್ಲೇ ನಾನ್ ಸಂಚಿದ್ದೆ, ಇವನ್ ಜೊತೆ ಏನೋ ಮಾತಾಡಿದ್ದೆ, ಡಿಸ್ಕಸ್ ಮಾಡಿದ್ದೆ ಅಂತ ನಾವು ವಿಚಾರ ಮಾಡ್ತೀವಿ. ಅವಾಗ ನಮ್ ಕೆದಕ್ ತೆಗ್ದಾಗ ಅವ್ರು ಇಲ್ಲೇ ಭೇಟಿಯಾಗಿದ್ರು, ಅಥವಾ ಟ್ರೈನ್ ನಲ್ಲೇ ಭೇಟಿಯಾಗಿದ್ರು, ನಮ್ ಬಸ್ ನಲ್ಲೇ ಭೇಟಿಯಾಗಿದ್ರು ಅಂತ ಅವಾಗ ನಿರ್ಣಯಕ್ಕೆ ತರ್ತೇವಿ. ಮತ್ತೆ ಮುಂದೆ ಇವೆಲ್ಲ ಘಟನೆಗಳನ್ನ ನಾವು ವೀಕ್ಷಿಸಲಾಗಿ ನಮ್ಮ ಮನಸ್ಸಿನಲ್ಲಿ ನಮ್ಮ 4 ಕ್ರಿಯೆಗಳು ಇದಾವಂತ ಹೇಳಿದ್ನಲ್ಲ, ಅದರಲ್ಲಿ ಮೊದ್ಲು ಮನಸ್ಸು ಅವ್ನ್ ನೋಡಿದ ತಕ್ಷಣ ಮನಸ್ಸು ವಿಚಾರ ಮಾಡುತ್ತೆ, ಇವ್ನೆಲ್ಲೇ ನೋಡಿದ್ನಲ್ಲ ಅಂತಂದು. ಅವಾಗ ಅದು ಚಿತ್ತಕ್ಕೆ ಹೋಗ್ತದೆ. ಚಿತ್ತದಲ್ಲಿ ಹೋಗಿ ಅದು ಚಿತ್ತದಲ್ಲಿ ಸಂಗ್ರಹ ಆಗಿರ್ತದೆ. ಅವ್ರನ್ನೆಲ್ಲಿ ನೋಡಿದ್ದೆ ನಾನು, ಅವ್ರನ್ನೆಲ್ಲಿ ಭೇಟಿಯಾಗಿದ್ದೆ ಅನ್ನೋದು ಚಿತ್ತ ಹೇಳ್ತತಿ. ಚಿತ್ತ ಯಾವಾಗ ಇಲ್ಲ, ಇವ್ರ ಇಂಥ ಸ್ಥಳದಲ್ಲೇ ನಾನ್ ನೋಡಿದ್ದೆ, ಇವ್ರನ್ನ ಭೇಟಿಯಾಗಿದ್ದೆ ಅನ್ನೋದು ಚಿತ್ತ. ನಂತರ ಬುದ್ಧಿಗೆ ಬರೋಣ. ಬುದ್ಧಿ ಏನ್ ಮಾಡ್ತತಿ, ಇವನಿಂದ ನನ್ ಕೆಟ್ಟ ಘಟನೆಗಳಾಗಿದ್ರೆ ಬುದ್ಧಿ ತಕ್ಷಣ ಇವನು ನನ್ ಜೊತೆ ಜಗಳ ಮಾಡಿದ್ನ, ಇವನ್ಗೆ ಮುಖಾನ ತೋರ್ಸಿದ್ ಬೇಡ, ನಾ ಕಡೆ ತಿರುಗಿ ಹೋಗ್ಬಿಡೋಣ ಅಂತ ನಿರ್ಣಯ ಮಾಡ್ತತಿ. ಅಥವಾ ಒಳ್ಳೇದಾಗಿದ್ರೆ ಇಲ್ಲಪ್ಪ, ನನ್ಗೆ ಇವ್ನು ಸಹಾಯ ಮಾಡಿದ್ದ, ಬಸ್ ನಲ್ಲಿ ಒಂದ್ ಸೀಟ್ ಕೊಟ್ಟಿದ್ನ, ಅವನೇ ಇವನು ಅಂತಂದ್ ಅವನ್ಗೆ ಒಳ್ಳೆ ರೀತಿ. ಅಂದ್ರೆ ಬುದ್ಧಿ ರಾಗದ್ವೇಷಗಳಿಂದನೂ ಕೂಡಿರ್ತತಿ, ಅಥವಾ ಸಹನೆಯಿಂದನೂ ಕೂಡಿರ್ತೈತಿ. ಅವಾಗ ಬುದ್ಧಿ ನಿರ್ಣಯ ಮಾಡ್ತೈತಿ. ಬುದ್ಧಿ ನಿರ್ಣಯ ಮಾಡಿದಾಗ ಬುದ್ಧಿ ಯಾವ ರೀತಿ ನಿರ್ಣಯ ಮಾಡ್ತೈತಿ, ಅಲ್ಲಿ ಘಟನೆಗಳು ನಡೀತೈತಿ. ನಂತರ ಅಹಂಕಾರ ಇದು ನಾನೇ ಅನ್ನೋದು ನನ್ನ ಮನಸ್ಸಿನಲ್ಲಿ ಇರ್ತೈತಿ. ಇವೆಲ್ಲ 4 ಕ್ರಿಯೆಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮವನ್ನ ಬುದ್ಧಿ ಯಾವ ರೀತಿ ನಿರ್ಣಯ ತೆಗೆದುಕೊಂಡಿರ್ತೈತಿ, ಅದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಅಲ್ಲೇ ಆಗುತ್ತದೆ. ಒಂದು ಕಠೋಪನಿಷತ್ತು ಅಂತ ಅದ್ರ ಮೇಲೆ ಅವರು ಇದನ್ನ ಒಂದು ಉದಾಹರಣೆ ಮೂಲಕ ಹೇಳ್ಬೇಕಂದ್ರೆ, ನಮ್ಮ ಈ ದೇಹ ಎಂಬುದು ಒಂದು ರಥ. ಆ ರಥದಲ್ಲಿ ಪ್ರಯಾಣಿಸುವವನು ಅಹಂಕಾರ, ಬುದ್ಧಿ ರಥದ ಸಾರಥಿ, ಮನಸ್ಸು ಕಡಿವಾಣ, ಇಂದ್ರಿಯಗಳೇ ಕುದುರೆ ಹಾಗೂ ವಿಷಯ ವಸ್ತುಗಳೇ ರಥ ಚಲಿಸುವ ರಸ್ತೆ. ಕುದುರೆಗಳು ಪಳಗಿದರೆ ಸಾರಥಿಯು ನಾಗರಿಕನಾಗಿದ್ದರೆ ರಥ ಸರಿಯಾದ ದಿಕ್ಕಿನಲ್ಲಿ ಚಲಿಸುವುದಿಲ್ಲ. ನೋಡಿ, ಅಲ್ಲಿ ಸಾರಥಿ ಯಾವ ರೀತಿ ಅವನ ಕಡಿವಾಣವನ್ನ ಬಿಗಿಯಾಗಿ ಹಿಡಿದುಕೊಂಡು ನಡೆಸ್ತಾನ, ಅವಾಗ ಮಾತ್ರ ಅದು ರಥ ಸರಿಯಾದ ದಾರಿಯಲ್ಲಿ ನಡೆಸ್ತದೆ. ಇಲ್ಲದೆ ಇದ್ರೆ ಅದು ಅಶಿಸ್ತಿನಿಂದ ಆ ಕುದುರೆಗಳು ತಮ್ಗೆ ಯಾವ ರೀತಿ ದಿಕ್ಕು ಬೇಕು ಆ ರೀತಿ ಚಲಿಸ್ತಾವಂತ. ಅದೇ ರೀತಿ ನಮ್ಮ ಮನಸ್ಸನ್ನ ನಾವು ಅದಕ್ಕೆ ಹೋಲಿಕೆ ಮಾಡ್ಕೋಬೇಕಾದ್ರೆ, ಕುದುರೆಗಳು ಚೆನ್ನಾಗಿ ಪಳಗಿದ್ರೆ ಸಾರಥಿ ಜಾಗರೂಕನಾಗಿದ್ದು ಕಡಿವಾಣವನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದರೆ ರಥವು ತನ್ನ ಸ್ಥಳವನ್ನ ಸರಿಯಾದ ಸ್ಥಳಕ್ಕೆ ತಲುಪ್ತದೆ. ಹಾಗೆಯೇ ನಮ್ಮ ಇಂದ್ರಿಯಗಳು ಶಿಸ್ತಿನಿಂದ ಕೂಡಿದ್ದರೆ, ಬುದ್ಧಿಯು ಎಚ್ಚರದಿಂದಿದ್ದು
ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡಿದ್ದರೆ ವ್ಯಕ್ತಿಯು ತನ್ನ ಜೀವನದ ಪರಮ ಗುರಿಯನ್ನು ಇಲ್ಲಿ ಮುಟ್ಟಬಹುದು ಅನ್ನೋದನ್ನ ಅದಕ್ಕೆ ಹೋಲಿಸಿ ಕಠೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ನಾವು ಕೆಲವು ಪಾಯಿಂಟ್ಸ್ ಮಾತ್ರ ಇಲ್ಲಿ ಹೇಳ್ತೀನಿ, ವಿವರಣೆ ಕೊಡ್ತೀನಿ. ಹಾಗಾದ್ರೆ ನಮ್ಮ ಮನಸ್ಸನ್ನು ನಾವು ಒಂದು ಪಳಗಿದ ಕುದುರೆಗೆ ಹೋಲಿಸ್ಬೇಕಾದ್ರೆ ನಮ್ಮ ಇಚ್ಛಾಶಕ್ತಿ ಇಲ್ಲಿ ಅತಿ ಮುಖ್ಯವಾಗಿದ್ದು ಅಂತ ಅವ್ರು ಹೇಳ್ತಾರೆ. ಇಚ್ಛಾಶಕ್ತಿಯಲ್ಲಿ ನಾವು ಬಲಗೊಳಿಸ್ಬೇಕು, ನಮ್ಮ ಇಚ್ಛಾಶಕ್ತಿಯನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದು. ಇಚ್ಛಾಶಕ್ತಿ ಸ್ಟ್ರಾಂಗ್ ಆಗ್ಬೇಕಾದ್ರೆ ಮೊದಲನೆಯದಾದ ಅನ್ನಮಯ ಕೋಶ, ಇದು ನಮ್ಮ ಭೌತಿಕ ದೇಹದಲ್ಲಿರ್ತದೆ. ಇದು ಇಂದ್ರಿಯಗಳಿಂದ ಕೂಡಿದೆ. ದೇಹದ ಕ್ರಿಯೆಗಳಿಗೆ ಕಾರಣವಾದ ಶಕ್ತಿಯೇ ಇದನ್ನ ಅನ್ನಮಯ ಕೋಶದಿಂದ ಶಕ್ತಿಗೆ ಹೋಲಿಸಿದಾಗ ಅಲ್ಲಿ ನಮಗೆ ಎರಡನೆಯದಾದ ಪ್ರಾಣಮಯ ಕೋಶ ಅಲ್ಲಿ ಇರುತ್ತದೆ. ನಂತರ ಮೂರನೆಯದು ಮನೋಮಯ ಕೋಶ, ನಾಲ್ಕನೆಯದಾದ ವಿಜ್ಞಾನಮಯ ಕೋಶ, ನಂತರ ಆನಂದಮಯ ಕೋಶ, ಇದು ಅಂತರದಲ್ಲಿರುತ್ತದೆ. ಹೀಗೆ ಒಂದು ಕೋಶದಿಂದ ಒಂದು ಕೋಶಕ್ಕೆ ನಾವು ಚಲಿಸ್ಬೇಕಾದ್ರೆ ಅತಿ ಸೂಕ್ಷ್ಮವಾಗಿ ಜ್ಞಾನವನ್ನು ಪಡೆಯುತ್ತಾ ಒಂದೊಂದು ಕೋಶದಿಂದ ನಾವು ಮತ್ತೊಂದು ಕೋಶಕ್ಕೆ ಚಲಿಸಲು ಸಾಧ್ಯ. ಅಂದ್ರೆ ನಾವು ವ್ಯಕ್ತಿತ್ವ ಬೆಳವಣಿಗೆ ಇದು ಹಂತ ಹಂತವಾಗಿ ನಮ್ಮ ವ್ಯಕ್ತಿತ್ವದ ಉನ್ನತ ಸ್ತರಗಳಿಗೆ ಹೋಗ್ಲಿಕ್ಕೆ ಸಹಾಯವಾಗುತ್ತದೆ. ಹಂಗಾರೆ ವ್ಯಕ್ತಿತ್ವ ನಿರ್ಮಾಣಕ್ಕೆ ನಾವು ಒಳ್ಳೆ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೋಬೇಕಂದ್ರೆ ನಮಗೆ ಅಂಶಗಳು ಯಾವ್ಯಾವ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಂದ್ರೆ ಮೊದಲನೇದಾಗಿ ನಮಗೆ ಆತ್ಮವಿಶ್ವಾಸ ಇರಬೇಕು. ಆಂತರಿಕ ದಿವ್ಯತೆಯಲ್ಲಿ ಶ್ರದ್ಧತೆ ಇರಬೇಕು. ವ್ಯಕ್ತಿತ್ವ ಮೂಲದ ಸೂತ್ರ ಎಂದು ಸ್ವಾಮೀಜಿ ಪರಿಗಣಿಸಿರುತ್ತಾರೆ. ಶ್ರದ್ಧೆಯಿಂದ ಇರಬೇಕು. ನಾವು ಯಾವಾಗ್ಲೂ ನಾವು ಏನೇ ಕೆಲಸ ಮಾಡಿದ್ರು ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು. ಎರಡನೇದು ಸದ್ವಿಚಾರ. ದೌರ್ಬಲ್ಯವನ್ನ ಅವರು ನಾನು ಇದಾಗುದಿಲ್ಲಪ್ಪ, ಈ ಕೆಲಸ ನನ್ನ ಕಡೆ ಆಗುದಿಲ್ಲ ಅಂತ ಅನ್ನೋದೇ ಅದು ನಮ್ಮ ಆತ್ಮವಿಶ್ವಾಸನ ಹೊಂದುತ್ತೆ. ಅಲ್ಲದೆ ನಾವು ಸದ್ವಿಚಾರಿಗಳಾಗಲು ಸಾಧ್ಯ ಆಗುವುದಿಲ್ಲ. ನಂತರ ಮೂರನೇದು ಯಾವಾಗ್ಲೂ ನಾವು ಸೋಲು ತಪ್ಪುಗಳನ್ನ ಲೆಕ್ಕಿಸಿರೋದು. ನಾವು ಏನೇ ಕೆಲಸ ಮಾಡಕೊಂಟಾಗ ಸೋಲು ಆಗುತ್ತೆ, ಅದು ಸೋಲಾಗುತ್ತದೆ ಅಂತಂದು ನಾವು ಲೆಕ್ಕಿಸಬಾರ್ದು. ಅದಕ್ಕೆ ಹೆದರಿ ಹಿಂದೆ ಹಾಕ್ಬಾರ್ದು. ಎಷ್ಟೇ ಸೋಲಾದ್ರೂ ಕೂಡ ನಾವು ಅದನ್ನ ಮುಂದೆ ಹೆಜ್ಜೆ ಇಡ್ಬೇಕು. ಈಗ ನಿರ್ಭಯಾನಂದ ಗುರುಜಿ ಹೇಳ್ತಾರೆ, ನಮಗೆ ಕಷ್ಟ ಕಣ್ಣೀರು ಬಂದ್ರೆ ಅದು ನಮಗೆ ನಾವು ಪಾಠ ಅಂತ ತಿಳ್ಕೊಬೇಕಂತೆ. ಅದನ್ನ ಮುಷ್ಟಿ ಬಿಗಿ ಹಿಡಿದು ನೀನ್ ಧೈರ್ಯದಿಂದ ಅದನ್ನ ನೀನು ಎದುರಿಸು ಅಂತ ಅವ್ರು ಹೇಳ್ತಾರೆ. ಆ ರೀತಿ ನಾವ್ ಏನೇ ಕಾರಣಗಳನ್ನ ಮಾಡಿದಾಗ ಸೋಲು ಬಂದ್ರೆ ಅದನ್ನ ಲೆಕ್ಕಿಸಿದ್ರೆ ಮುನ್ನುಗ್ಗಬೇಕು ಅಂತ ಹೇಳ್ತಾರೆ. ಆಮೇಲೆ ಆತ್ಮನಿರ್ಭರತೆ ಇರ್ಬೇಕು. ಮಾನವ ತನ್ನ ಭವಿಷ್ಯನ್ನು ತಾನೇ, ನನ್ನ ಭವಿಷ್ಯಕ್ಕೆ ನಾನೇ ಕಾರಣ, ಬೇರೆ ಯಾರು ಕಾರಣ ಅಲ್ಲ, ಅದಕ್ಕೆ ನಾನೇ ಕಾರಣ ಅಂತಂದು ಆತ್ಮನಿರ್ಭರತೆಯಿಂದ ಅಂತಃಶಕ್ತಿಯನ್ನು ಹೆಚ್ಚಿಸಿಕೊಂಡು ಮುನ್ನಡೆಯಿರಿ ಅಂತ ಹೇಳ್ತಾರೆ. ನಂತರ ತ್ಯಾಗ ಮತ್ತು ಸೇವೆ. ಸ್ವಾಮೀಜಿ ಅಭಿಪ್ರಾಯದಲ್ಲಿ ಚಾರಿತ್ರ್ಯ ನಿರ್ಮಾಣದಲ್ಲಿ ಇದು ನಿಸ್ವಾರ್ಥ ಸೇವೆ. ಸೇವೆ ಹೆಂಗಿರ್ಬೇಕಂದ್ರ ನಿಸ್ವಾರ್ಥ ಸೇವೆ. ನಾವೊಂದ್ ಸೇವೆ ಮಾಡಾಕ್ತೇವೆ ಅಂದ್ರೆ ಅದರಿಂದ ನಮ್ಮ ಫಲಾಪೇಕ್ಷೆಯನ್ನ ಬಯಸಬಾರ್ದು. ಫಲಾಪೇಕ್ಷೆಯನ್ನು ಬಯಸಿದೆ ನಾವು ಸೇವೆಯನ್ನ ಸ್ವಾರ್ಥ ತ್ಯಾಗ ಮತ್ತು ಫಲಾಪೇಕ್ಷೆಯಲ್ಲದೆ ಸೇವಾ ಕಾರ್ಯವನ್ನು ಮಾಡು ಅಂತ ಹೇಳ್ತಾರೆ. ಇದರಿಂದ ನಮ್ಮ ವ್ಯಕ್ತಿತ್ವ ನಿರ್ಮಾಣ ತುಂಬಾ ಅದ್ಭುತವಾಗಿ ಆಗುತ್ತದೆ ಅಂತ ಅನ್ನೋದನ್ನ ಅವರು ಇಲ್ಲಿ ತಿಳಿಸಿದ್ದಾರೆ. ನಂತರ ಹೃದಯವಂತಿಕೆ, ವಿಚಾರ ಶಕ್ತಿ ಮತ್ತು ಕಾರ್ಯತತ್ಪರತೆ, ಈ ಮೂರು ಒಂದೇ ಸಮವಾಗಿ ಯಾರಲ್ಲಿ ಪಕ್ವತೆಯನ್ನು ಹೊಂದಿದೆಯೋ ಅಂತ ವ್ಯಕ್ತಿಯನ್ನು ನೋಡಲು ನಾವು ಬಯಸುತ್ತೇವೆ. ಹಾಗಾದ್ರೆ ವ್ಯಕ್ತಿತ್ವ ನಿರ್ಮಾಣದ ನಿಯಮಗಳು ಯಾವಪ್ಪ ಅಂತಂದ್ರೆ, ಈಗ ವ್ಯಕ್ತಿತ್ವ ನಿರ್ಮಾಣಕ್ಕೆ ಯಾವ ಕಾರಣಗಳು ಏನು ನಾವು ಅಳವಡಿಸ್ಕೊಳ್ಬೇಕಂತ ಅನ್ನೋದು ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಒಳ್ಳೆಯ ವ್ಯಕ್ತಿತ್ವ ನಿಯಮಗಳು ಯಾವುವು ಅಂದ್ರ, ಯೋಗಶಾಸ್ತ್ರ ಈ ವ್ಯಕ್ತಿತ್ವವನ್ನು ಅಭಿವೃದ್ಧಿಗೊಳಿಸುವ ಮೊದಲನೇ ಮೆಟ್ಟಿಲು ಅಂತ ಹೇಳ್ತಾರ ಅವರು. ಯೋಗಶಾಸ್ತ್ರವನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ನಂತರ ಅತಿ ಸೂಕ್ಷ್ಮವಾದನ್ನು ಅಧ್ಯಾತ್ಮವನ್ನು ನಾವು ಅಧ್ಯಾತ್ಮದಲ್ಲಿ ನಾವು ಇಲ್ಲಿ ಕಾಣಬಹುದು. ಸ್ಥೂಲ ದೇಹ ಇದು ವೃಷ್ಟಿಯಲ್ಲಿ ಹೇಗಿದೆ ಹಾಗೆ ಸಮಷ್ಟಿಯಲ್ಲಿ ನಾವು ಸ್ಥೂಲ ದೇಹವನ್ನು ನೋಡ್ತೀವಿ. ಈಗ ಒಬ್ರು ಕೂಲಿ ಕೆಲಸ ಮಾಡ್ತಿರ್ತಾನೆ, ಅವನು ಮೂಟೆಯನ್ನು ಹೊತ್ತುತ್ತಾ ಇರ್ತಾನೆ, ಮೂಟೆಯನ್ನು ಹೊತ್ಕೊಂಡು ಹೋಗಿ ಒಂದ್ ಕಡೆ ಸಾಗಿಸ್ತಿರ್ತಾನೆ. ಅವಾಗ ಅವನಲ್ಲಿ ಕಾಣುವಂತ ಏನು ಮಾಂಸಖಂಡಗಳು ಉಬ್ಬಿರ್ತಾವ, ಅವನ್ನೆಲ್ಲ ನಾವು ನೋಡ್ತೀವಿ, ಇವನೆಷ್ಟು ಶಕ್ತಿವಂತ ಅಂತ ನೋಡ್ತೀವಿ. ಆದ್ರೆ ಆ ಮಾಂಸಖಂಡಗಳಿಗೆ ಶಕ್ತಿಯನ್ನು ಕೊಡುವಂತ ಸೂಕ್ಷ್ಮವಾದ ನರಗಳು ಅವಕ್ಕೆ ಶಕ್ತಿಯನ್ನು ಕೊಡ್ತಿರ್ತಾವ. ಅವ್ ನರಗಳು ನಮಗ್ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅವ್ನ ಮಾಂಸಖಂಡಗಳನ್ನು ಮಾತ್ರ ಕಣ್ಣಿಗೆ ಕಾಣ್ತ. ಅವಾಗ ನಾವು ಸ್ಥೂಲಕ್ಕಿಂತ ಇಲ್ಲಿ ಸೂಕ್ಷ್ಮಕ್ಕೆ ಮಾತ್ರ ಬೆಲೆ ಕೊಟ್ಟಾಗ ನಾವು ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಲು ತುಂಬಾ ಸಹಾಯ ಅಂತ ಅದನ್ನ ಉದಾಹರಣೆ ಮೂಲಕ ಇಲ್ಲಿ ಅವರು ತಿಳಿಸಿರುತ್ತಾರೆ. ಹಂಗ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಅವರು ನಮ್ಗೆ ಹೇಳ್ತಾರೆ, ದಿವ್ಯತೆ ನಮ್ಮ ಒಬ್ಬ ಭಾರತೀಯರಿಗೆ ಏನ್ ಹೇಳ್ತಾರೆ, ಓ ಅಮೃತ ಪುತ್ರರೇ, ನೋಡ್ರಿ ಎಷ್ಟೊಂದು ಸುಂದರವಾಗಿ ಹೇಳ್ತಾರ ಅವರು. ಎಷ್ಟು ಮಧುರವಾದ ಭರವಸೆಯನ್ನು ಅವರು ನಮ್ಗೆ ಅಂದ್ರೆ ಭರವಸೆ ಕೊಡ್ತಾರೆ ಅವರು ಪ್ರತಿಯೊಬ್ಬ ಮಾನವರಿಗೂ. ವಿವೇಕಾನಂದರು
ಓ ಅಮೃತ ಪುತ್ರರೇ ಅಂತ ಅವ್ರು ಹೇಳ್ತಾರೆ. ಸಹೋದರರೇ, ಅಮೃತ ಪುತ್ರರು ಎಂಬುದು ಮಧುರವಾದ ನಾಮದಿಂದ ನಮ್ಮನ್ನು ಸಂಬೋಧಿಸುವುದಕ್ಕೆ ಅನುಮತಿಯನ್ನು ಕೊಡಿ. ನೋಡಿ, ಅನುಮತಿ ಕೇಳ್ತಾರ ಅವ್ರು ಮತ್ತೆ. ಈಗ ರೀತಿ ನಮ್ಮಲ್ಲಿರುವಂತ ಏನು ಕೀಳಿರಿಮೆಯನ್ನು ಬಿಟ್ಟೊಗೆದು ನೀವು ಮುಂದಕ್ಕೆ ಬನ್ನಿ ಅಂತ ಅವರು ಎಲ್ಲರಿಗೂ ಸ್ಫೂರ್ತಿಯನ್ನ ತುಂಬುತ್ತಾರೆ. ಆ ನಂತರ ಇಲ್ಲಿ ವ್ಯಕ್ತಿತ್ವ ನಿರ್ಮಾಣ ಮಾಡ್ಬೇಕಾದ್ರೆ ನಮಗೆ ಇಂದ್ರಿಯ ಸುಖ ಮುಖ್ಯ ಗುರಿಯಲ್ಲ, ಅದನ್ನೊಂದು ಹೇಳ್ತಾರೆ ಅವರು. ನಮಗೆ ಕೆಲವು ಸಂದರ್ಭಗಳಲ್ಲಿ ಸುಖಕ್ಕಿಂತಲೂ ದುಃಖವೇ ದೊಡ್ಡ ಶಿಕ್ಷಕನಾಗಿ ವರ್ತಿಸುತ್ತದೆ. ಈಗ ಜಗತ್ತಿನಲ್ಲಿ ಕಾಣಿಸಿಕೊಂಡಂತ ಮಹಾನ್ ವ್ಯಕ್ತಿಗಳನ್ನ ನಾವು ಗಮನಿಸಿದಾಗ ಅವರು ಎಲ್ಲರೂ ಕೂಡ ಅನೇಕ ದುಃಖಗಳನ್ನ ಅನುಭವಿಸಿ ಮೇಲಸ್ತರಕ್ಕೆ ಬಂದು ಮಹಾನ್ ವ್ಯಕ್ತಿಗಳಾದದ್ದನ್ನ ನಾವು ಕಾಣಬಹುದು. ಅದೇ ಈಗ ಮಹಾತ್ಮ ಗಾಂಧೀಜಿಯವರನ್ನೇ ಉದಾಹರಣೆ ತೆಗೆದುಕೊಂಡಾಗ ಅವರನ್ನ ಟಿಕೆಟ್ ತೆಗೆದು ಪ್ರಯಾಣಿಸುವಾಗ ಕೂಡ ಅವ್ರ ರೈಲಿನಿಂದ ಹೊರಗೆ ಹಾಕಿ ಅವ್ರಿಗೆ ಅಸಹ್ಯ ತರದ ಘಟನೆಗಳನ್ನ ಮಾಡಿದಾಗ ಅವರು ಅದಕ್ಕೆ ಹಿಂಜರಿಲಿಲ್ಲ. ತಾವು ಮತ್ತು ಅದೇ ವಿಶ್ವವಿದ್ಯಾಲಯದಲ್ಲೇ ಏನು ಪಾಂಡಿತ್ಯವನ್ನ ಪಡೆದು ಅಂತ ಘಟನೆಗಳು ಈಗಿನ ಕಾಲದಲ್ಲಿ ನಿಮ್ಗೆ ಯಾವುದು ಆಗುದಿಲ್ಲ. ಅಂಬೇಡ್ಕರ್ ಅವ್ರದ ಒಂದು ಘಟನೆಯನ್ನ ನಾವು ನೆನೆಸ್ಕೊಂಡಾಗ ನೋಡ್ಬೋದು. ಶಿಕ್ಷಣ ಕಲಿಯು ಚಿಕ್ಕ ಮಗು ಇದ್ದಾಗಿಂದ ಕೂಡ ಅವ್ರಿಗೆ ಎಷ್ಟೊಂದು ಮಾನಸಿಕ ವ್ಯತ್ಯಗಳನ್ನ ಕಂಡ್ರು. ಆದ್ರೂ ಕೂಡ ಅವರು ಧೈರ್ಯಗುಂದದೆ ಅವ್ರು ಏನ್ ಮಾಡಿದ್ರು, ತಮ್ಮ ಸಾಧನೆಯನ್ನು ಮೆಟ್ಟಿ ತಾವು ಏನು ಸಾಧಿಸ್ಬೇಕು ಅನ್ನೋದ್ರನ್ನ ಅದನ್ನ ಸಾಧೆಯೇ ತೋರಿಸಿದ್ರು. ಅದಕ್ಕಾಗಿ ಅವರು ಯಾವುದು ಅಲ್ಲಿ ತಮ್ಮ ಆಂತರಿಕವಾಗಿ ನಮ್ಮ ಮನೆ, ನಮ್ಮ ತಂದೆ ತಾಯಿ, ಅವ್ರು ಇವ್ರಂತ ಏನು ವಿಚಾರ ಮಾಡ್ಲಿಲ್ಲ. ಅವರು ಎಲ್ಲರನ್ನು ತ್ಯಜಿಸಿ ಹೋದಾಗ ಮಾತ್ರ ತಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಯ್ತು ಅಂತ ಅನ್ನೋದನ್ನ ನಾವು ಇಲ್ಲಿ ಮನಗಾಣಬಹುದು. ನಂತರ ಪ್ರಪಂಚವನ್ನ ತ್ಯಾಗ ಮಾಡಿ ಅಡಿಗೆ ಮನೆಗೆ ನುಗ್ಗಿ ಒಂದು ಚೂರು ಮಾಂಸವನ್ನು ತಿನ್ನುತ್ತಿರುವ ನಾಯಿಯಂತೆ ನಾವು ಇರುವೆವು. ಪ್ರತಿಕ್ಷಣವು ಸುತ್ತಲೂ ಅಂಜಿಕೆಯಿಂದ ನೋಡುತ್ತಿರುವೆವು. ಯಾರಾದರೂ ಬಂದು ನಮ್ಮನ್ನು ಹೊರಕ್ಕೆ ಹೊಡೆದು ಹಟ್ಟಿಸೋರೋ ಎಂದು ಯಾವಾಗ್ಲೂ ಹೆದರಿಕೆ ಭಾವದಿಂದ ನಾವು ಜೀವನ ಮಾಡ್ತಿದ್ದೇವೆ ಅಂತ ಹೇಳ್ತಾರೋ. ಅದರ ಬದಲಾಗಿ ರಾಜನಂತೆ ಈ ಪ್ರಪಂಚ ನನಗೆ ಸೇರಿದ್ದು ಎಂದು ಭಾವಿಸಿ ನೀವು ಅದನ್ನು ಬಿಡಿ. ಇದು ನಿಮ್ಮನ್ನು ಬಂಧಿಸದೇ ಇದ್ದರೆ ಮಾತ್ರ. ನೋಡಿ, ಇದು ಪ್ರಪಂಚನೇ ನನ್ನದು, ಇದಿಷ್ಟೆಲ್ಲ ದೊಡ್ಡದಾಗಿದೆ, ಇದೆಲ್ಲ ನನ್ನದಂತ ನಾನ್ ತಿಳ್ಕೊಬೇಕು. ಅದನ್ನ ಬಿಟ್ಟು ನಾವು ಸಂಕೋಚವಾಗಿ ನನ್ನ ಮನೆ ನನ್ನದು ಇಷ್ಟೇ ಅಂತಂದು ನಾವು ಕನಿಷ್ಠ ರೂಪ ವಿಚಾರ ಮಾಡೋದನ್ನ ಬಿಟ್ಟು ಬೃಹದಾಕಾರ ವಿಚಾರ ಮಾಡಿ ಈ ಜಗತ್ತೇ ನನ್ನದು ಅಂತ ಭಾವಿಸಿ ಅಂತ ಅವರು ಹೇಳ್ಕೊಡ್ತಾರೆ. ಆಲೋಚನೆಯನ್ನ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕು, ಯಾವ ರೀತಿ ಚೇಂಜ್ ಮಾಡ್ಕೊಂಡು ನನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ಅವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲೇದಾಗಿ ನಾವು ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೋಬೇಕಾದ್ರೆ ಮೊದಲು ನೀನು ಬದಲಾಗು ಅಂತ ಹೇಳ್ತಾರ. ಮೊದಲು ನೀನು ನಾನ್ ಏನ್ ಮಾಡ್ತೀವಿ, ನೀನ್ ಹಂಗಿಲ್ಲ, ನೀನ್ ಬದ್ಲಾಗ್ಬೇಕು, ನಿಂದು ವ್ಯಕ್ತಿತ್ವ ಬದ್ಲಾಗ್ಬೇಕು, ನೀನ್ ಹಂಗ್ ಮಾತಾಡ್ಬಾರ್ದು ಅಂತ ಮತ್ತೊಬ್ಬರಿಗೆ ನಾವು ನಮ್ಮ ಸಲಹೆಗಳನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ನೀವು ದೃಕ್ಕನ್ನು ಬದಲಾಯಿಸಿದರೆ ದೃಶ್ಯವೂ ಬದಲಾಯಿತು. ನೋಡಿ, ನಮ್ಮ ನೋಟವನ್ನ ನಾವು ಬದಲಾವಣೆ ಮಾಡಿದಾಗ ನಮಗೆ ನೀವು ಪರಿಶುದ್ಧರಾಗಿ ಅನಂತರ ಜಗತ್ತು ಪರಿಶುದ್ಧವಾಗುವುದರಲ್ಲಿ ಸಂದೇಹವಿಲ್ಲ. ಈ ಒಂದು ಭಾವನೆಯನ್ನು ಎಂದಿಗಿಂತ ಹೆಚ್ಚಾಗಿ ಬೋಧಿಸಬೇಕಾಗಿದೆ ಅಂತ ಹೇಳ್ತಾರ ಅವರು. ನಾನೇ ಬದಲಾದ್ರೆ ಜಗತ್ತೇ ಬದಲಾಗುತ್ತದೆ. ಕಾಮಾಲೆ ಕಣ್ಣಿಗೆಲ್ಲ ಹಳದಿ ಅಂತ ಅನ್ನೋದ ಹಾಗೆ ಮೊದ್ಲೇ ನಾನು ಬದಲಾವಣೆ ಮಾಡಿಕೊಂಡಾಗ ಇಡೀ ಜಗತ್ತೇ ನಮ್ಗೆ ಬದಲಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾವನು ಆತ್ಮ ಸಂಯಮವನ್ನು ಅಭ್ಯಾಸ ಮಾಡಿರುವನೋ ಅವನನ್ನು ಬಾಹ್ಯ ವಸ್ತು ಕದಲಿಸದು. ಆತನಿಗೆ ಇನ್ನೂ ದಾಸ್ಯವಿಲ್ಲ, ಆತನ ಮನಸ್ಸು ಮುಕ್ತವಾಗಿರುವುದು. ಅಂತವನು ಮಾತ್ರವೇ ನಿಶ್ಚಿತವಾಗಿ ಪ್ರಪಂಚದಲ್ಲಿ ಚೆನ್ನಾಗಿ ಬಾಳಲು ಅರ್ಹನಾಗಿರುವನು. ಇವೆಲ್ಲ ಪಾಯಿಂಟ್ಸ್ ಗಳನ್ನ ನಾವು ಗಮನಿಸಿದಾಗ ತುಂಬಾ ರೋಮಾಂಚನವಾಗುತ್ತದೆ. ಯಾಕಂದ್ರೆ ನಮ್ಮ ವ್ಯಕ್ತಿತ್ವನ ನಾವು ರೂಪಿಸ್ಕೋಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಅನ್ನೋದನ್ನ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ನಂತರ ನಿಮಗೆ ನೀವೇ ಹೊಣೆ, ನಾವು ಏನಾಗಿರುವೋ ಅದಕ್ಕೆ ನಾವೇ ಹೊಣೆ. ಈಗ ನಾನು ಯಾವ ಸ್ಥಿತಿಯಲ್ಲಿದ್ದೇನೋ, ಅಥವಾ ದಾರಿದ್ರ್ಯವಾಗಿದ್ದನೋ ಅಥವಾ ಶ್ರೀಮಂತರಾಗಿದ್ದನೋ, ಒಳ್ಳೆ ವ್ಯಕ್ತಿಯಾಗಿದ್ದನೋ ಕೆಟ್ಟ ವ್ಯಕ್ತಿ, ಅದಕ್ಕೆಲ್ಲ ನಾನೇ ಹೊಣೆ. ಮತ್ತೆ ನೀನು ಯಾರನ್ನು ದೂರ ಬೇಡ. ನೀನು ಶಕ್ತಿಯು ಏನು, ನೀನು ಈ ದಾರಿದ್ರ್ಯ ಇದೆ ಇದನ್ನ ಆಗ್ಬೇಕಂತ ನೀ ಮನಸ್ಸಿಚ್ಛೆ ಮಾಡಿದ್ರೆ ಆ ಶಕ್ತಿ ನಿನ್ನಲ್ಲೇ ಇದೆ. ಅದನ್ನ ನೀನು ಈಗ ಬರೆದಿದ್ದು ಪೂರ್ವ ಕರ್ಮದಿಂದ ನೀನ್ ಪಡೆದುಕೊಂಡಿದ್ದಿ. ಮುಂದೆ ನೀನ್ ಆಗ್ಬೇಕಂತ ಏನಂತ ಮನಸ್ಸು ಮಾಡ್ತೀಯಲ್ಲ ಅದು ನಿನ್ನ ವರ್ತಮಾನ ಕರ್ಮದಿಂದ ಸಾಧ್ಯ ಇದೆ. ಅದನ್ನು ನೀನು ಮನಸ್ಸು ಮೊದ್ಲು ಮನಸ್ಸಾಗಿ ಮಾಡಿ ನಿನ್ನ ಹೊಣೆಯನ್ನ ನೀನೇ ಹೊರುವಂತ ಅವ್ರು ತಿಳಿಸ್ಕೊಡ್ತಾರೆ. ಮತ್ತೆ ಅಹಂಕಾರವನ್ನ ಬಿಟ್ಟು ಅರ್ಥ ಮಾಡಿಕೊಳ್ಳೋಣ. ಇದರಿಂದ ಅಹಂಕಾರದಿಂದ ಯಾವುದು ಸಾಧನೆ ಮಾಡಲು ಸಾಧ್ಯವಿಲ್ಲ. ನಂತರ ಕರ್ಮಕ್ಕಾಗಿ ಕರ್ಮವನ್ನು ಯಾವ ರೀತಿ ಮಾಡ್ಬೇಕಂತ ಅನ್ನೋದನ್ನ ಅವ್ರು ತಿಳಿಸ್ತಾರೆ.
ಕರ್ಮಕ್ಕಾಗಿಯೇ ಕರ್ಮ. ಹೆಸರು ಕೀರ್ತಿ, ನನಗೆ ಸ್ವರ್ಗ ಬರ್ತದೆ, ಈ ಕೆಲಸ ಮಾಡೋದ್ರಿಂದ ನನಗೆ ಹೆಸರು ಬರ್ತದೆ, ಈ ಕೆಲಸ ಮಾಡೋದ್ರಿಂದ ನನಗೆ ಪುರಸ್ಕಾರ ಸಿಗ್ತೈತೆ ಅಂತ ಅನ್ನೋದನ್ನ ಯಾವುದೇನು ಇಟ್ಕೊಳ್ಳದೆ ನೀನು ಕರ್ಮವನ್ನು ಮಾಡು. ಕರ್ಮಕ್ಕೋಸ್ಕರವೇ ಕರ್ಮ ಮಾಡತಕ್ಕಂತ ಪ್ರತಿಯೊಂದು ದೇಶದಲ್ಲಿ ಇರೋರು ಅವರೇ ಈ ಜಗತ್ತಿನ ಸತ್ವ ಕರ್ಮದಿಂದ ಒಳ್ಳೆಯದಾಗುವುದೆಂದು ತಿಳಿದು ಅವರು ಕಾರ್ಯ ಮಾಡುತ್ತಾರೆ. ಬಡವರಿಗೆ ಒಳ್ಳೆಯದನ್ನು ಮಾಡು. ಈ ರೀತಿ ಕೆಲವು ಪಾಯಿಂಟ್ಸ್ ಗಳನ್ನ ಹೇಳೋದ್ರಿಂದ ಆ ಪಾಯಿಂಟ್ಸ್ ಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಯಾವ ವ್ಯಕ್ತಿಯನ್ನ ನಾವು ನಮ್ಮ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಾವೇ ಸ್ವತಃಕಾರರು. ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳ್ಳಿ ಸ್ವಯಂ ಪ್ರೇರಕರು ಅಂತ ಅನ್ಕೋಬಹುದು. ಮತ್ತ ಸ್ವಾಮಿಯಂತೆ ಕರ್ಮ ಮಾಡಿ ಅಂತ ಹೇಳ್ತಾರ. ಕರ್ಮವನ್ನ ಈಗ ಕರ್ಮಕ್ಕೋಸ್ಕರ ಕರ್ಮ ಮಾಡಿ ಅಂತ ಹೇಳಿದ್ರು. ಕರ್ಮ ಯೋಗದ ಉಪದೇಶ ಒಟ್ಟು ಸಾರಾಂಶ ಅಂದ್ರೆ ನೀನು ಸ್ವಾಮಿಯಂತೆ ಕರ್ಮ ಮಾಡು, ಗುಲಾಮನಂತೆ ಮಾಡಬೇಡ. ಗುಲಾಮನಂತೆ ಮಾಡಿದ್ರೆ ಈಗ ಗುಲಾಮಗಿರಿಯಲ್ಲಿ ಒಬ್ರು ನಾವು ಜೀತದಾಳನ್ನಾಗಿ ಇಟ್ಕೊಂಡಾಗ ಅವ್ರ ಏನ್ ಮಾಡ್ತಾರೆ, ನಾವು ಅವ್ರಿಗೇನೋ ದುಡ್ಡು ಕೊಡ್ತೇವೆ ಅಂತ ಅನ್ನೋದಕ್ಕೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಅವರಲ್ಲಿ ನಮ್ಮ ಮೇಲೆ ಯಾವುದೇ ಅಭಿಪ್ರಾಯ ಪ್ರೀತಿ ಸಹನೆ ಇರುದಿಲ್ಲ. ಆದ್ದರಿಂದ ನೀವು ಗುಲಾಮನಂತೆ ಕೆಲಸ ಮಾಡಬೇಡ, ನೀನು ರಾಜನಂತೆ ಕೆಲಸ ಮಾಡು, ಸ್ವಾಮಿಯಂತೆ ಕೆಲಸ ಮಾಡು ಅಂತ ಹೇಳ್ತಾರ. ಮತ್ತೆ ನಿರ್ಭಯನಂತ ಗುರುಜಿ ಒಂದು ನಾ ವಿಡಿಯೋದಲ್ಲಿ ಕೇಳಿದ್ದೆ, ನೀನು ಲಕ್ಷ ಸಂಬಳ ತೆಗೆದುಕೊಂಡ ನೌಕರನಾಗಿದ್ರು ಕೂಡ ನೀನು ಗುಲಾಮನೇ. ನೀನು ಸ್ವತಃ ನೀನು 100 ರೂಪಾಯಿನ ದುಡಿ, ನೀ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೀನೇ ಅದಕ್ಕೆ ರಾಜ ಅಂತ ಅವರು ಹೇಳಿದ್ದನ್ನ ಇಲ್ಲಿ ನಾವು ಗಮನಿಸಬಹುದು. ಆ ನಂತರ ಜಗತ್ತಿಗೆ ಒಳ್ಳೆಯದನ್ನ ಮಾಡೋದನ್ನ ನಾವು ಯಾವಾಗ್ಲೂ ಕಲಿಬೇಕು. ಸ್ವಂತಕ್ಕಾಗಿ ನಾವು ಯಾವಾಗ್ಲೂ ಸ್ವಯಂ ಇದಕ್ಕಾಗಿ ಹೋರಾಡ್ತಾ ಇರ್ತೇವೆ. ಅದಕ್ಕೆ ಜಗತ್ತಿಗೆ ಒಳ್ಳೆಯದನ್ನ ಮಾಡುವುದನ್ನ ಇತರರಿಗೆ ಸಹಾಯ ಮಾಡುವುದು ವಿಶೇಷ ಅಂದಾಗ ನಾವು ಸಹಾಯ ಮಾಡುವುದನ್ನ ಕಲಿಬೇಕು. ಒಬ್ಬ ಮನುಷ್ಯನಿಗೆ ಕೊಡುವಾಗ ಆತನಿಂದ ಯಾವ ಪ್ರತಿಫಲಾಕ್ಷೆಯನ್ನು ನಿರೀಕ್ಷಿಸಬಾರದು. ಈಗ ನಾನು ಕೊಡ್ಬೇಕಂತ ಅನ್ಕೊಂಡಿದ್ದೀನಿ, ಅದನ್ನ ಕೊಟ್ಬಿಡ್ಬೇಕು. ಈಗ ಒಂದು ಭಿಕ್ಷುಕನಿಗೆ ನಾನು ಒಂದು ಭಿಕ್ಷೆಯನ್ನು ಹಾಕ್ತೇನೆ ಅಂದ ತಕ್ಷಣ ನಾನು ಭಿಕ್ಷೆ ಕೊಟ್ಟೆ ಅಂತ ದೊಡ್ಡ ಮಾತಲ್ಲ ಅದು. ಅವನು ಭಿಕ್ಷೆ ಹಾಕಿಸ್ಕೊಳ್ಳೋಕೆ ಅವ್ನ ಅವಕಾಶ ಮಾಡಿಕೊಟ್ಟ. ನಮಗೆ ಆ ಭಿಕ್ಷೆ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಲ್ಲ, ಅದಕ್ಕೆ ನಾವು ಅವ್ಗೆ ಕೃತಜ್ಞತೆಯನ್ನ ಕೊಡ್ಬೇಕು. ಇಲ್ಲ ಅವನೇ ಕೇಳ್ತಿದ್ರೆ ನಮ್ಗ ದಾನ ಮಾಡುವಂತ ಅವಕಾಶನೇ ಸಿಗ್ತಿರುದಿಲ್ಲ. ಅದಕ್ಕಾಗಿ ನಾವು ದಾನ ಮಾಡುವಾಗ ಫಲಾಪೇಕ್ಷೆಯನ್ನು ಉಳ್ಳದೆ ನಾನು ದಾನ ಮಾಡಿದೆ ಅಂತ ದೊಡ್ಡ ಸ್ಥಿತಿಯನ್ನು ತೋರಿಸ್ಕೊಳ್ಳದೆ ಅದನ್ನೂ ಕೂಡ ನಾವು ಕೃತಜ್ಞತೆ ಭಾವದಿಂದಲೇ ನಾವು ದಾನವನ್ನ ಮಾಡ್ಬೇಕು. ಕರ್ಮದ ಫಲವನ್ನು ನಿರೀಕ್ಷಿಸಬಾರದು. ಮತ್ತೆ ನಾವು ಮತ್ತೊಬ್ಬರಿಂದ ಏನನ್ನು ಕೇಳಬಾರದು, ಏನನ್ನು ಆಶಿಸಬಾರದು ಅಂತ ಅವರು ಈ ಪುಸ್ತಕೆಯಲ್ಲಿ ತಿಳಿಸಿದ್ದಾರೆ. ಆಮೇಲೆ ನಿಸ್ವಾರ್ಥವೇ ಯಶಸ್ಸಿನ ಗುಟ್ಟು. ಇವೆಲ್ಲ ಪಾಯಿಂಟ್ ಗಳನ್ನ ಹೇಳಿದ್ನಲ್ಲ, ಇದಕ್ಕಿಂತ ಸ್ವಾರ್ಥದಿಂದ ಕೂಡಿದ ಶಕ್ತಿ ಇವೆಲ್ಲವೂ ವ್ಯಯವಾಗುತ್ತದೆ. ನಾನು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಈಗ ನೋಡ್ತೀನಿ, ನಾನು ಹೇಳ್ತೀನಿ ಅವ್ರಿಗೆ, ಒಂದು ಸಲ ನಾವು ಕೊಟ್ಟಾಗ ಅದು 1000 ಪಟ್ಟು ನಮಗೆ ವಾಪಸ್ ಬರ್ತದೆ ಅಂತ ಸಾಕಷ್ಟು ನಾವು ಕೆಲವೊಂದು ಸೆಷನ್ ಗಳೆಲ್ಲ ಕೇಳಿದ್ದೀವಿ. ಈಗ ನಾವು ಕೊಡ್ಬೇಕಾದ್ರೆ ಇದರಿಂದ ಈಗ ಬೇರೆದಾರು ನೀವು ಬಡವರಿಗೆ ಸಹಾಯ ಮಾಡ್ತಿದ್ರೆ ಆ ದುಡ್ಡು ವಾಪಸ್ ಬರ್ತದೆ ಅಂತಂದು ನೀವು ಮನೋಭಾವನೆಯನ್ನು ಇಟ್ಕೊಂಡು ಕೊಡ್ಬಾರ್ದು. ಅದ್ ಬರ್ತೈತೋ ಬಿಡ್ತೈತೋ, ನೀವು ಕೊಡ್ಬೇಕಷ್ಟೇ. ಅದ್ ಬರ್ದೇ ಇದ್ರು ಕೂಡ ನಾವು ಖುಷಿಯಾಗಿರ್ಬೇಕು, ಬಂದ್ರು ಕೂಡ ಖುಷಿಯಾಗಿರ್ಬೇಕಂತ ಅನ್ನೋದನ್ನ ಇಲ್ಲಿ ಅವರು ನಮ್ಮ ಆತ್ಮ ಸಂಯಮದಿಂದ ಅವರು ಹೇಳ್ಕೊಟ್ಟಿದ್ದಾರೆ. ಮತ್ತೆ ಎಲ್ಲರಿಗೂ ಪ್ರೀತಿಯನ್ನು ಹಂಚಬೇಕು, ಪ್ರೀತಿಯಿಂದ ಇರಬೇಕು. ಜೀವನವೆಂದರೆ ಬೆಳವಣಿಗೆ ಎಂದರೆ ವಿಕಾಸ, ವಿಕಾಸವೇ ಪ್ರೇಮ. ಆದ್ದರಿಂದ ನಾವು ಯಾವಾಗ್ಲೂ ಪ್ರೇಮದಿಂದ, ಎಲ್ಲರೊಂದಿಗೆ ಪ್ರೇಮದಿಂದ ಜೀವನವನ್ನ ಕಳೆಯೋಣಂತ ಇಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಇದು ತುಂಬಾ ದೀರ್ಘವಾಗಿದೆ, ಅದನ್ನ ನಾನು ಕೆಲವು ಪಾಯಿಂಟ್ಸ್ ಗಳನ್ನ ಮಾತ್ರ ಇಲ್ಲಿ ವಿವರಣೆ ಕೊಟ್ಟಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಗುರೂಜಿ ಮ್ಯೂಟ್ ಆಗಿದೆ. ನಂದಾ ಮೇಡಮ್, ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ಸಂಗ್ರಹ ಮಾಡಿ. ಬಟ್ ಬುಕ್ ಹೆಸರು ಹೇಳ್ತಾ ಇರಿ ಯಾವಾಗ್ಲೂ. ಇವಾಗಿಂದ ಏನ್ ಮಾಡ ಅಂದ್ರೆ ಅದು ಸಬ್ಜೆಕ್ಟ್ ನಾವು ಸಂಗ್ರಹಣ ಮಾಡಿ ಹೇಳ್ತೀವಲ್ಲ, ಬುಕ್ ತೋರಿಸಿ ಬುಕ್ ಹೆಸರು ಹೇಳಿ, ಅವರು ಹೆಚ್ಚು ಬೇಕಂದ್ರೆ ಅಲ್ಲಿಂದ ಮಾಹಿತಿ ಪಡಿತಾರೆ, ಇಲ್ಲಾಂದ್ರೆ ಓದ್ತಾರೆ, ತೊಂದರೆ ಇಲ್ಲ. ಸರಿ, ಓಕೆ ಗುರುಜಿ. ಇದು ವ್ಯಕ್ತಿತ್ವ ನಿರ್ಮಾಣ ಅಂದ್ರೆ ಸ್ವಾಮಿ ವಿವೇಕಾನಂದರ ಸಂಪುಟಗಳಿಂದ ಕೆಲವು ಪಾಯಿಂಟ್ಸ್ ಗಳನ್ನ ಆಯ್ಕೆ ಮಾಡಿಕೊಂಡಿದ್ದು ಗುರುಜಿ. ಇದು ವೆರಿ ಗುಡ್. ಥ್ಯಾಂಕ್ ಯು. ರೈಟ್, ಧನ್ಯವಾದಗಳು ಮೇಡಮ್. ವ್ಯಕ್ತಿತ್ವ ನಿರ್ಮಾಣ ಅನ್ನೋದ ನೀವು ತಗೊಂಡು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಿ.
ಮೊದಲು ಬದಲಾವಣೆ ಆಗ್ಬೇಕಾಗಿರೋದು ನಾವು, ನಮ್ಮಿಂದ ಬದಲಾವಣೆ, ಜಗತ್ತು ಬದಲಾವಣೆ ಆದ ಹಾಗೆ ಅನ್ನುವಂತ ವಿಚಾರನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಮಾಸ್ಟರ್ಸ್. ಮೇಡಮ್. ನಿಮ್ಮ ಒಂದು ಕಾನ್ಫಿಡೆನ್ಸ್ ನಿಮ್ಮ ಮೊಗದಲ್ಲೇ ಕಾಣ್ತಾ ಇದೆ. ನನ್ಗೂ ಖುಷಿ ಆಗುತ್ತೆ, ನನಗೂ ಈ ತರ ಕ್ಲಾಸ್ ಕೊಡಕ್ಕೆ ಸಾಧ್ಯನಾ ಅನ್ನೋ ಕ್ವಶನ್ ಮಾರ್ಕ್ ಬಂದಾಗ ಇನ್ಮೇಲೆ ಮಾಡ್ತೀನಿ ಅಂತ ನನಗೂ ಕೂಡ ಕಾನ್ಫಿಡೆನ್ಸ್ ಬಂತು. ಅದೇ ಈಗ ನಾಗರಾಜ್ ಗುರುಜಿ ಅವ್ರು ಹೇಳಿದ್ದಲ್ಲ, ಅದು ಸತ್ಯ. ಯಾಕಂದ್ರೆ ನಾವು ಪಾಯಿಂಟ್ಸ್ ಮಾಡ್ಕೊಂಡು ನಾವು ಅದನ್ನು ಪದೇ ಪದೇ ಮನನ ಮಾಡ್ಕೊಂಡಾಗ ಅದು ನಮ್ಗೆ ಅರ್ಥ ಆಗುತ್ತದೆ. ಇನ್ನೂ ಪ್ರಯತ್ನ ಮಾಡ್ತೇವೆ ಗುರುಜಿ. ತಮ್ಮ ಸಲಹೆಯನ್ನ ಸ್ವೀಕಾರ ಮಾಡ್ತೀವಿ. ನೋಡಿ, ಈ ಒಂದು ವಿಚಾರದಲ್ಲಿ ನಮ್ಗೆ ಒಂದು ಸೆಂಟ್ರಲ್ ಐಡಿಯಾ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಮತ್ತು ಅವಕಾಶ ಕೊಟ್ಟಿದ್ದಾನೆ. ಅವಕಾಶ ಮತ್ತು ಶಕ್ತಿಯನ್ನ ಉಪಯೋಗಿಸ್ಕೊಂಡು ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೋಬೇಕಾಗಿದ್ದು ಅದು ನಾನೇನೆ. ಇದನ್ನ ನಾವು ಪುರುಷ ಪ್ರಯತ್ನ ಅಂತ ಹೇಳ್ತೀವಿ. ಈ ಪುರುಷ ತಾನು ಪ್ರಯತ್ನ ಮಾಡ್ದೇನೆ ಏನೂ ಸಾಧ್ಯ ಇಲ್ಲ. ಯಾಕೆ ಇವನಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಮತ್ತೆ ಅವಕಾಶ ಕೊಟ್ಟಿದ್ದಾನೆ. ಈಗ ನೋಡಿ, ನಮ್ಮಲ್ಲಿ ಮಹಾವತಾರ್ ಫೌಂಡೇಶನ್ ಅವರು ಬೇಕಾದಷ್ಟು ವಿಷಯಗಳನ್ನ ಕೊಡ್ತಾ ಇದ್ದಾರೆ. ಎಂತೆಂತ ತಜ್ಞರನ್ನ ಕರೆಸಿ ಒಳ್ಳೊಳ್ಳೆ ವಿಚಾರಗಳನ್ನ ಕೊಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಬರ್ತಾ ಇರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಂಡು ನಾನು ನನ್ನ ವ್ಯಕ್ತಿತ್ವವನ್ನು ನಾನು ನಿರ್ಮಾಣ ಮಾಡ್ಕೋಬೇಕು. ನನ್ನನ್ನು ನಾನು ಉನ್ನತೀಕರಣಗೊಳಿಸ್ಕೋಬೇಕು. ಆವಾಗ ಮಾತ್ರ ನಾನು ನನ್ನ ವ್ಯಕ್ತಿತ್ವವನ್ನ ಉತ್ತಮ ಪಡಿಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ, ನಾನ್ ಪ್ರಯತ್ನ ಮಾಡದೆ ಹೋದ್ರೆ ಏನು ಸಾಧ್ಯವಿಲ್ಲ. ತಾವು ಹೇಳಿದ್ರಿ, ಈಗ 4 ಅಂಶಗಳನ್ನ ಹೇಳಿದ್ರಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತೇಳಿ. ನೋಡಿ, ಇವ್ 4 ಮನಸ್ಸಿನ ಸ್ವಭಾವಗಳು. ಮನಸ್ಸು ಒಂದೇ, ಅದರ ಸ್ವಭಾವಗಳು 4. ಮನಸ್ಸಿನ ಸ್ವಭಾವ ಏನು? ಸಂಕಲ್ಪ ಮತ್ತು ವಿಕಲ್ಪ ಮಾಡ್ಕೊಳ್ತಕ್ಕಂಥದ್ದು. ಈಗ ನಂದಾ ಮೇಡಮ್ನವ್ರು ಏನು ಹೇಳ್ತಾ ಇದಾರೆ ಕೇಳಿಸ್ಕೋಬೇಕು ಅಂತ ಕೇಳ್ತಾ ಇರ್ತೀನಿ. ಇನ್ಯಾವುದೋ ಬಂತು, ನನ್ ಮನಸ್ಸು ಆ ಕಡೆ ಹೊರ್ಟೋಯ್ತು. ಇನ್ನೆಲ್ಲೋ ಒಂದ್ ಶಬ್ದ ಬಂತು, ದೃಶ್ಯವನ್ನ ಕಾಣಿಸ್ತು, ಮನಸ್ಸು ಆ ಕಡೆ ಹೊರ್ಟು. ಇದು ಮನಸ್ಸಿನ ಸಂಕಲ್ಪ ವಿಕಲ್ಪ. ಇನ್ನು ಮನ, ಬುದ್ಧಿ, ಸರಿ ಯಾವುದು ತಪ್ಪು ಯಾವುದು, ಶಾಶ್ವತವಾದದ್ಯಾವುದು, ಅಶಾಶ್ವತವಾದದ್ಯಾವುದು, ಏನನ್ನ ನಾನು ಗಳಿಸ್ಕೋಬೇಕು, ಏನನ್ನ ನಾನು ಪಡ್ಕೋಬಾರದು. ಈ ಜಗತ್ನಲ್ಲಿ ಎಲ್ಲವೂ ಇದೆ, ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ಎಲ್ಲವೂ ಇದೆ. ಇದರಲ್ಲಿ ನಾನು ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಡ್ಬೇಕು, ಇದು ಬುದ್ಧಿಯ ಸ್ವಭಾವ. ಇನ್ನು ಚಿತ್ತ, ಅನೇಕ ಜನ್ಮಗಳಿಂದ, ಈ ಜನ್ಮದಲ್ಲಿ ಹುಟ್ಟದಾಗಿಂದ ನೆನಪು ತನಕ, ಈಗಿನ ತನಕ ಇಟ್ಕೊಂಡಿರುವಂತದ್ದು, ಮತ್ತೆ ಅನೇಕ ಜನ್ಮಗಳಿಂದ ಬಂದಿರತಕ್ಕಂಥದ್ದೆಲ್ಲವೂ ಕೂಡ ಹೇಗೆ ನಾವು ಮೈಕ್ರೋ ಚಿಪ್, ಮೊಬೈಲ್ ಅಲ್ಲಿ ಚಿಪ್ ನಲ್ಲಿ ಹೇಗೆ ನಾವೆಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ತೀವಿ, ಹಾಗೆ ಅದು ಸಂಗ್ರಹ ಮಾಡಿ ಇಟ್ಕೊಂಡಿದೆ. ಬೇಕಾದ ಸಂದರ್ಭಕ್ಕೆ ಅದು ನೆನಪು ಬಂದ್ಬಿಡುತ್ತೆ. ಯಾರೋ ಒಬ್ಬ ವ್ಯಕ್ತಿನ ನಾವು ನೋಡ್ತೀವಿ, ತಾವೇ ಹೇಳಿದ್ರಿ, ನೋಡ್ತೀವಿ, ಇನ್ ಎಲ್ಲೋ ನೋಡಿದ್ ನೆನಪಿದೆಯಲ್ಲ, ಎಲ್ಲೋ ನೋಡ್ದಂಗ ಇದೆಯಲ್ಲ, ನಾವ್ ಈ ಜನ್ಮದಲ್ಲಿ ನೋಡಿರೋದೇ ಇಲ್ಲ, ಆದ್ರೂ ನೆನಪಾಗುತ್ತೆ ಎಲ್ಲೋ ನೋಡಿದ್ದೀನಿ ಅಂತ. ಅಂದ್ರೆ ಅದು ಈ ಜನ್ಮದ್ದಲ್ಲ, ಅದು ಹಿಂದಿನ ಜನ್ಮದ್ದು. ಸೊ ಹೀಗೆ ಅಹಂಕಾರ, ನಾನ್ ಗಂಡು, ನಾನ್ ಹೆಣ್ಣು, ನಾನು DC, ನಾನ್ ತಹಸೀಲ್ದಾರರು, ನಾನು ಗಂಡು, ಮತ್ತೆ ನಾನು ಸುಂದರವಾಗಿದ್ದೀನಿ, ಮತ್ತೆ ನಾನು ಸಿಕ್ಕಾಬಟ್ಟೆ ಓದ್ಬಿಟ್ಟಿದ್ದೀನಿ, ನಾನು ಸಿಕ್ಕಾಬಟ್ಟೆ ತಿಳ್ಕೊಂಡ್ಬಿಟ್ಟಿದ್ದೀನಿ. ಈ ರೀತಿ ಇಲ್ಲದೇ ಇರ್ತಕ್ಕಂಥದ್ದನ್ನ ಇದೆ ಅಂತ ತಿಳ್ಕೊಂಡು ಅಹಂಕಾರ ಪಟ್ಕೊಳ್ತೀವಲ್ಲ, ಇದು ಯಾವುದು ಅಶಾಶ್ವತವಾದದ್ದು, ಇದು ಶಾಶ್ವತವಾದದ್ದಲ್ಲ. ಹೀಗೆ ನಾವು ವಿಶ್ಲೇಷಣೆ ಮಾಡ್ಕೊಂಡು ವ್ಯಕ್ತಿತ್ವವನ್ನ ಗಳಿಸ್ಕೋಬೇಕು. ನೋಡಿ, ಇಷ್ಟು ಈಗ ನಂದಾ ಮೇಡಮ್ನವ್ರು ಕೊಟ್ಟಂತಹ ಈ ಒಂದು ಟಾಪಿಕ್ ಏನಿದೆ, ಇದರಲ್ಲಿ ಇಷ್ಟು ವಿಷಯಗಳು ಅಡಕವಾಗಿದ್ದಾವೆ. ಇಷ್ಟು ವಿಷಯಗಳನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ತನ್ನ ವ್ಯಕ್ತಿತ್ವವನ್ನ ಗಳಿಸ್ಕೋಬೇಕು. ಆವಾಗ ಮಾತ್ರ ಅವರು ಇದು 25-30 ನಿಮಿಷ ಅವರು ಈ ವಿಷಯವನ್ನ ಮಂಡನೆ ಮಾಡ್ಬೇಕಾರೆ, ಪ್ರೆಸೆಂಟ್ ಮಾಡ್ಬೇಕಾರೆ, ಅವರು ಸಾಕಷ್ಟು ಸಮಯ ಅವರು ಅದಕ್ಕೋಸ್ಕರ ವ್ಯಯ ಮಾಡಿರ್ತಾರೆ. ಮಾಡಿ ಅದನ್ನ ಅಧ್ಯಯನ ಮಾಡಿ ಕೊಟ್ಟಾಗ ಅದನ್ನ ನಾವು ವಿಶ್ಲೇಷಣೆ ಮಾಡಿ ಆ ಗ್ರಂಥವನ್ನ ತಗೊಂಡು ತಳಪ ಇನ್ನಷ್ಟು ನಾನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಮಾಡ್ಬೇಕು. ಈ ರೀತಿ ಮಾಡಿದಾಗ ಮಾತ್ರ ನಮ್ಮೆಲ್ಲರಲ್ಲಿರ್ತಕ್ಕ ನಿಜಕ್ಕೂ ಬಹಳ ಉತ್ತಮವಾದಂತ ಟಾಪಿಕ್ ಅನ್ನ ತಗೊಂಡ್ರು. ವಿವೇಕಾನಂದರದು
ಎಲ್ಲಿ ಯಾವುದೇ ತಕೊಂಡ್ರು ಅಷ್ಟೇ ಅಮೃತಕ್ಕೆ ಸಮಾನವಾಗಿರುತ್ತೆ. ತಮಗೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಮಲ್ಲಪ್ಪ ಅವರು. ನಾನು ಮಾಡೋಕ್ಕಿಂತ ಪೂರ್ವದಲ್ಲಿ ನಾನೆಷ್ಟು ಪ್ರಿಪೇರ್ ಆಗಿದ್ದೆ ನನಗದು ಅಷ್ಟು ಮನದಟ್ಟಾಗಿದೆ ಗುರುಜಿ. ಅದು ಈಗ ಅನ್ನಿಸ್ತಾ ಇದೆ ಹೇಳ್ತಾರಲ್ಲ ಅಂತಂದು, ನಾವು ಓದಿದಾಗ ಅದು ಎಷ್ಟೆಷ್ಟು ಓದ್ತೀವಿ ಅಷ್ಟು ನಮ್ಗೆ ಮನದಟ್ಟಾಗುತ್ತೆ. ಹೌದು ಹೌದು. ಏನಪ್ಪಾ ಚಿತ್ತ ಬುದ್ಧಿ ಮನಸ್ಸು ಅಂತ ನಾನು ತಲೆ ಕೆರ್ಕೊಳ್ತಾ ಇದ್ದೆ, ಆದ್ರೆ ಅದನ್ನ ಮತ್ತಷ್ಟು ಕೂಲಂಕುಷವಾಗಿ ನಮ್ಮ ಗುರುಗಳು ತಿಳಿಸ್ಕೊಟ್ರು. ಥ್ಯಾಂಕ್ ಯು ಗುರುಗಳೇ. ಮಲ್ಲಪ್ಪ ಸರ್. ಮೇರು ಪರ್ವತಗಳಿಗೆ ಮೊದಲನೇದಾಗಿ ನನ್ನ ಅನಂತ ನಮನಗಳು. ಪೂಜ್ಯನೀಯ ರಂಗನಾಥ್ ಗುರುಗಳಿಗೂ ಹಾಗೂ ಗುರುಗಳು ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನೀವು ಅನಿಸಿಕೆ ಅನ್ನೋದು ಡೈರೆಕ್ಟ್ ಸಬ್ಜೆಕ್ಟ್ ಬಗ್ಗೆನೇ ಮಾತಾಡ್ಬಿಡಿ, ಈಸಿ ಆಗುತ್ತೆ. ಅದು ಸಬ್ಜೆಕ್ಟ್. ಇವತ್ತು ತಾವು ವಿವೇಕಾನಂದರ ಪುಸ್ತಕವನ್ನು ಓದ್ಬಿಟ್ಟು ವ್ಯಕ್ತಿತ್ವ ನಿರ್ಮಾಣ. ವಾಯ್ಸ್ ಬ್ರೇಕ್ ಆಗ್ತಿದೆ ಮಾಸ್ಟರ್ಸ್. ಮತ್ತೊಬ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಕೊನೆ ಅವಕಾಶ. ಪರವಾಗಿಲ್ಲ ಸೊ ಕ್ಲೋಸ್ ಮಾಡಿ, ಪರವಾಗಿಲ್ಲ. ಓಕೆ ಮೇಡಮ್, ನಂದಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದ್ಭುತವಾಗಿ ಹೇಳ್ಕೊಟ್ರಿ. ಸೊ ಇದೇ ರೀತಿಯಲ್ಲಿ ಪ್ರತಿಯೊಬ್ಬ ಮಾಸ್ಟರ್ ಟ್ರೈ ಮಾಡಿ. ಯಾವುದೇ ಅಂಶ ತಗೊಂಡ್ರು ನೀವು ಈಗ ಆಲ್ರೆಡಿ ಲಿಸ್ಟ್ ಕೊಟ್ಟಿದ್ದೀರಾ, ಆ ಲಿಸ್ಟಲ್ಲಿ ಇರುವಂಥ ಪ್ರತಿ ಅಂಶವನ್ನು ಸಂಗ್ರಹ ಮಾಡ್ಕೊಂಡು ಬನ್ನಿ. ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಮಾತ್ರ ಇಲ್ಲಿ ಚರ್ಚೆ ಮಾಡಿ, ಮಿಕ್ಕಿದ್ದು ಬುಕ್ಕು ಏನಿದೆ ಅದು ರೆಫರೆನ್ಸ್ ಕೊಡಿ, ಅವ್ರು ಓದ್ಕೊಂತಾರೆ, ಮಾಸ್ಟರ್ಸ್ ಓದ್ಕೊಂತಾರೆ. ಓಕೆ, ರೈಟ್ ರೈಟ್. ಅಶ್ವಿನಿ ಮೇಡಮ್ ಅವರೇ ಎಕ್ಸಿಟ್ ಆಗಿದೆ, ಮೋಸ್ಟ್ಲಿ ಅವ್ರ ಸಿಗ್ನಲ್ ಏನು ಡ್ರಾಪ್ ಆಗಿದೆ. ರೈಟ್, ಓಕೆ ಸರ್, ಈಗ ಸಂಪನ್ನಗೊಳಿಸೋಣ ಕಾರ್ಯಕ್ರಮ. ರೈಟ್, ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ. ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಸರ್, ಎಲ್ರಿಗೂ ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಗುರುಜಿ.